ಹಾಯ್ ಹೇಳು ಹಂಸಿಕ ಎಲ್ಲರಿಗೂ. ಹಾಯ್ ಹೇಳ್ಬೇಕು. ಹಾಯ್. ಇವತ್ತು ನಾವು ಹಂಸಿಕಾಗೆ ರೆಡಿ ಮಾಡೋಣ ನೀಟಾಗೆ. ಹೆಂಗೆ ಅಂದರೆ ಹಬ್ಬಕ್ಕೆ ಹೆಂಗೆ ರೆಡಿ ಮಾಡಿದ್ವೋ ಅದೇ ಥರ ಇವಾಗ ಹಂಗೆ ರೆಡಿ ಮಾಡಬೇಕು ಅಂತ ಇರೋದು. ನಿಮಗೆ ಇದು ಕ್ಲಿಯರಾಗೆ ಫುಲ್ಲು ಹಂಸಿಕಾ ವಿಡಿಯೋನ ತೋರಿಸ್ತೀನಿ ನಾನು, ಓಕೆನಾ. ಇವಾಗ ಇದೆಲ್ಲ ನೀಟಾಗಿ ಮೇಕಪ್ ಮಾಡಬೇಕು. ಇವಾಗ ಹಂಸಿಕಾಗೆ ಸ್ವಲ್ಪ ಮೇಕಪ್ ಹಾಕ್ಬಿಡೋಣ, ಓಕೆನಾ. ಇವಾಗ ಫಸ್ಟು ನಾನಿಲ್ಲಿ ಹಂಸಿಕಾಗೆ ಯೂಸ್ ಮಾಡ್ತೀನಿ ಕ್ರೀಮ್ನ. ಇವಾಗ ಹಂಸಿಕಾಗೆ ಕ್ರೀಮ್ನ ಹಾಕೋಣ. ಇವಾಗ ನಾನಿಲ್ಲಿ ಪಾಪುಗೆ BB ಕ್ರೀಮ್ನ ಯೂಸ್ ಮಾಡ್ತೀನಿ. ಸ್ವಲ್ಪ ಯಾವಾಗಲೂ ಹಾಕೋದಿಲ್ಲ, ಯಾವಾಗಲೂ ಬೇಬಿ ಕ್ರೀಮ ಯೂಸ್ ಮಾಡೋದು. ಸ್ವಲ್ಪ ಗ್ಲೋ ಲುಕ್ ಬರಬೇಕಂತ ನಾನಿಲ್ಲಿ BB ಕ್ರೀಮ್ನ ಯೂಸ್ ಮಾಡ್ತೀನಿ, ಓಕೆನಾ. ಸ್ವಲ್ಪ ತೊಗೊಳ್ಳಿ, ಮಕ್ಕಳಲ್ವ, ಅದಕ್ಕೋಸ್ಕರ. ನಿಮ್ಮ ಇಷ್ಟ, ನಿಮ್ಮ ಹತ್ರ BB ಕ್ರೀಮ್ ಇಲ್ಲಾಂದರೆ ಯಾವುದೇ ಕ್ರೀಮ್ ಆದರೂ ಹಾಕ್ಕೊಬೋದು. ನಾನಿಲ್ಲಿ ಹಂಸಿಕಾಗೆ BB ಕ್ರೀಮ್ನ ಯೂಸ್ ಮಾಡ್ತೀನಿ, ಓಕೆ. ನಮ್ಮ ಹಂಸಿಕಾಗೆ ಮೇಕಪ್ ಮಾಡಿಸ್ಕೊಳೋದಂದರೆ ತುಂಬ ಇಷ್ಟ. ಯಾವಾಗಲೂ ರೆಡಿ ಮಾಡಿಸ್ಕೊತಾಳೆ ನನ್ನ ಹತ್ರ ನೀಟಾಗೆ. ನಾವು ಯಾವಾಗಾದ್ರೂ ಮೇಕಪ್ ಮಾಡಬೇಕಾದ್ರೆ ಅವಳಿಗೂ ಕೇಳ್ತಾಳೆ ಬಂದು ನಮ್ಮನ್ನು, ನನಗೆ ಪೌಡ್ರು ಕ್ರೀಮು ಅಂತೆಲ್ಲ ಕೇಳ್ತಾಳೆ. ನೀಟಾಗಿ ರೆಡಿ ಮಾಡಿಸ್ಕೊತಾಳೆ ನಮ್ಮ ಹಂಸಿಕಾ. ಒಂಥರ ನೋಡ್ತಾ ಇದ್ದೀರಾ ಅವಾಗಲೇ ಎಷ್ಟು ಲುಕ್ ಬಂತು. ವಿತೌಟ್ ಪೌಡ್ರ್ ಕೂಡ ಈ ಕ್ರೀಮ್ನ ಇರಿಸ್ಬೋದು, ಬಟ್ ನಾನು ಕ್ರೀಮ್ ಹಾಕ್ತೀನಿ ಇಲ್ಲಿ. ಇದು ಬಂದ್ಬಿಟ್ಟು ಆಯುರ್ವೇದಿಕ್ ಕ್ರೀಮ್. ಇದು ನಾನು ಲ್ಯಾಕ್ಮಿ ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀನಿ ಅಷ್ಟೇ. ಪೌಡ್ರಿದು ಪೌಡ್ರನ್ನ ನೀಟಾಗಿ ಚಿಕ್ಸ್ಗೆಲ್ಲ ಹಾಕಿ ನೀಟಾಗಿ ಮಾಡೋಣ, ಓಕೆ. ನೋಡ್ತಿದ್ದೀರಾ ಹಂಸಿಕಾಗೆ ನೀಟಾಗೆ ಎಲ್ಲ ಪೌಡ್ರು ಹಾಕಿ ಏನೋ ಬೂದಿ ಇಲ್ದಂಗೆಲ್ಲ ಮಾಡ್ತೀನಿ ಹಂಸಿಕಾಗೆ. ಇವಾಗ ಹಂಸಿಕಾಗೆ ನಾನಿಲ್ಲಿ ಸ್ವಲ್ಪ ಈ ಥರ ಡೈಲಿ ಯೂಸ್ ಮಾಡ್ತೀರಲ್ಲ ಮನೇಲಿ, ಆ ಥರ ಸ್ಟಿಕ್ಕರ್ಸ್ನ ಇಟ್ಟು, ಯಾಕಂದರೆ ಅಟ್ರಾಕ್ಷನಾಗಿ ಕಾಣಿಸುತ್ತೆ ಚಿಕ್ಕ ಮಕ್ಕಳಿಗೆ. ಡಿಸೈನ್ ಸ್ಟಿಕ್ಕರ್ಸು ಅಥವಾ ಲೈಟ್ ಕಲರ್ ಸ್ಟಿಕ್ಕರ್ಸ್ ಇಟ್ಟರೆ ಅಂದ್ಕೊಳ್ಳಿ ನೀಟಾಗಿ ಕಾಣಿಸೋದಿಲ್ಲ ಅದು. ಅದಕ್ಕೋಸ್ಕರ ಇಲ್ಲಿ ಈ ಥರ ಡಿಸೈನ್ ಸ್ಟಿಕ್ಕರ್ನ ಒಂದು ತೊಗೊಂಡು ಹಂಸಿಕಾಗೆ ಇಡ್ತೀನಿ. ನಂದು ಬಂದ್ಬಿಟ್ಟು ಇದು ಸ್ಟೋನ್ ಸ್ಟಿಕ್ಕರ್. ಇದು ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸ್ವಲ್ಪ ಸ್ಟೋನ್ ಇರೋದ್ರಿಂದ ಕೂಡ ಅಟ್ರಾಕ್ಷನ್ ಅನ್ನೋದು ಬರುತ್ತೆ. ಒಳಗೆ ಲಿಪ್ಸ್ಟಿಕ್ ಹಾಕ್ಬೇಕಂತೆ. ಹಾಕೋಣ ಇರು ಮಂಗಾರಿ, ಹಾಕೋಣ ಇರು. ಫಸ್ಟು ಐಲೈನರ್ ಇಟ್ಬಿಡೋಣ. ಇವಾಗ ಹಂಸಿಕಾಗೆ ಇಡೋದಕ್ಕೆ ಸ್ಟಾರ್ಟ್ ಮಾಡೋಣ ಐಲೈನರ್ನ. ಹಂಸಿಕಾ ಎಷ್ಟು ಚೆನ್ನಾಗಿ ರೆಡಿ ಮಾಡಿಸ್ಕೊತಾಳೆ ಅಂದರೆ ಕುತ್ಕೊಂಡು ಸೈಲೆಂಟಾಗಿ ರೆಡಿ ಮಾಡಿಸ್ಕೊತಾಳೆ. ಬೇರೆ ಮಕ್ಕಳ ಥರ ಹಠನೇ ಮಾಡಲ್ಲ ಜಾಸ್ತಿ. ತೀಟಲ್ಲಿ ಮಾತ್ರ ತುಂಬ ಹಠ ಇದೆ. ಅದೇ ಈ ಥರ ಮೇಕಪ್ ವಿಷಯಕ್ಕೆ ಬಂದರೆ ನಮ್ಮ ಹಂಸಿಕಾದು ತೀಟೇನೇ ಇಲ್ಲ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅವಳಿಗೆ ಚುಕ್ಕೆ. ಈ ಥರ ನಾನು ಈ ಥರ ಮೇಕಪ್ಸ್ ಮಾಡಿದಾಗ ಮಾತ್ರ ಚಿಕ್ಕದಾಗಿ ಚುಕ್ಕೆ ಇಡ್ತೀನಿ. ಕಣ್ಣಿಗಿಡೋಣ ಇವಾಗ. ಜಸ್ಟ್ ಹಂಸಿಕಾಗೆ 2 ಇಯರ್ಸ್ ಅಷ್ಟೇ. 2 ಇಯರ್ಸ್ಗೆ ಅವಳಿಗೆ ತುಂಬ ಇಂಟ್ರೆಸ್ಟ್ ಇದೆ ಮೇಕಪ್ ಮಾಡಿಸ್ಕೊಳೋದು ಅಂದರೆ. ಅದಕ್ಕೋಸ್ಕರ ನಾವು ನೀಟಾಗೆ ಮೇಕಪ್ ಮಾಡಿಬಿಡ್ತೀವಿ. ಅಲ್ಲಿ ಯಾವಾಗಲೂ ಮಾಡಬಾರ್ದು, ಈ ಥರ ಯಾವಾಗಲೂ ಒಂದು ಸತಿ ಮಾಡಬೇಕು. ಜಾಸ್ತಿ ಲಿಪ್ಸ್ಟಿಕ್ಸ್ ಕೂಡ ಯೂಸ್ ಮಾಡಬಾರ್ದು. ನಾನು ಹಂಸಿಕಾಗೆ ತುಂಬ ಅಳ್ತಾ ಇದ್ಲು ಅಂದ್ಬಿಟ್ಟು ಮೊನ್ನೆ ಹಾಕಿದ್ದೆ. ಇವಾಗ ನಿಮ್ಗೆ ಅದಕ್ಕೋಸ್ಕರ ಒಂದು ವಿಡಿಯೋದಲ್ಲಿ ಹಾಕಿ ತೋರಿಸ್ತೀನಿ ಅಷ್ಟೇ. ಯಾಕೆಂದರೆ ಇದು ಮಕ್ಕಳು ಡೇಂಜರ್ ಅಲ್ವಾ ಲಿಪ್ಸ್ಟಿಕ್ಕು. ದೊಡ್ಡವರೇ ಹಾಕ್ಕೊಬಾರ್ದು, ಚಿಕ್ಕ ಮಕ್ಕಳಿಗಿನ್ನ ಹಾಕಿದ್ರೆ ಬೇಡ ಅಂದ್ಬಿಟ್ಟು ಹಾಕ್ಬಾರ್ದು ಯಾವಾಗಲೂ, ಓಕೆ. ನೋಡ್ತಾ ಇದ್ದೀರಾ ಹಂಸಿಕಾ ಲಿಪ್ಸು. ಇದು ಲಿಪ್ಸ್ಟಿಕ್ನ ಸರಿ ಮಾಡೋಣ. ಕೆಳಗಡೆ ಇರುವ ರೆಡ್ ಬಟನ್ನ ಕ್ಲಿಕ್ ಮಾಡ್ಕೊಂಬಿಡಿ, ಸಬ್ಸ್ಕ್ರೈಬ್ ಬಟನ್ನ. ನಿಮಗೆ ಇದೇ ಥರ ತುಂಬ ಐಡಿಯಾಸ್ ಆ್ಯಂಡ್ ಪ್ಲ್ಯಾನ್ಸ್ ಯಾವಾಗಲೂ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಮೂಲಕ ಬರ್ತಾ ಇರುತ್ತೆ. ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ಗೆ ನೀಟಾಗಿ ನೋಟಿಫಿಕೇಷನ್ಸ್ ಬರುತ್ತೆ. ನಾವು ಯಾವುದೇ ವಿಡಿಯೋ ಬಿಟ್ಟರೂ ಕೂಡ. ಈ ಥರ ಲಾಂಗ್ ವಿಡಿಯೋಸ್ ಅಂತಲ್ಲ, ಶಾರ್ಟ್ ವಿಡಿಯೋಸ್ ತುಂಬ ಇದೆ, ಅದನ್ನು ನಾನು ಬಿಡ್ತೀನಿ, ಓಕೆ. ಈ ಥರ ಹಂಸಿಕಾಗೆ ನೋಡ್ತಾ ಇದ್ದೀರಾ ಕಣ್ಣಿಗೆ ಕೂಡ ಹಾಕಿದೆ. ಚಿಕ್ಕ ರೋಸಸ್ ಕೂಡ ಹಾಕ್ಬೋದು, ಬಟ್ ನೋಡೋಣ. ಹಾಕೋದು ಚೆನ್ನಾಗಿ ಕಾಣಿಸಿದ್ರೆ ಹಾಕ್ಬೋದು. ಓಕೆನಾ. ನೋಡ್ತಾ ಇದ್ದೀರಾ ಕಣ್ಣತ್ರ ಕೂಡ ಹಾಕಿದ್ದೀನಿ. ಇವಾಗ ಹಂಸಿಕಾಗೆ ಲೈಟಾಗೆ ಚಿಕ್ಕ ರೋಸ್ ಹಾಕ್ತೀನಿ.
ನಮ್ಮ ಹಂಸಿಕ ಲಿಪ್ಸ್ಟಿಕ್ನ ಯಾವಾಗಲೂ ಪಿಸಿಕ್ ಪಿಸಿಕ್ ಅಂತ ಇರ್ತಾಳೆ. ಅವಳಿಗೆ ನೋಡಿ ಈ ಥರ ಸ್ಪಂಜ್ ಇರುತ್ತಲ್ಲ, ಸ್ಪಂಜ್ನ ತೊಗೊಂಡು ಇಲ್ಲಿ ಈ ಥರ ಎಷ್ಟೊಂದು ಶೇಡ್ಸ್ ಇದೆ ಅಲ್ವಾ, ಇದರಲ್ಲಿ ರೆಡ್ ಚೂಸ್ ಮಾಡಿ ರೆಡ್ನ ಹಾಕ್ತೀನಿ ಅವಳಿಗೆ. ಓಕೆ, ಲೈಟಾಗಿ ಹಾಕಿ, ಡಾರ್ಕಾಗಂತೂ ಹಾಕಲೇಬೇಡಿ. ತುಂಬ ಚಬ್ಬಿ ಚಿಕ್ಸ್ ಥರ ಲೈಟಾಗೆ ಕಾಣಿಸುತ್ತೆ ಅವಾಗ, ಆಯಿತಾ? ಈ ಥರ ಹಿಂಗೆ ಹಾಕಿದ್ರಿ. ಓಕೆ, ನೋಡ್ತಾ ಇದ್ದೀರಲ್ವಾ? ಇವಾಗ ಇವಳಿಗೆ ಬಂದು ನಾನು ಏನು ಮಾಡ್ತೀನಿ ಅಂದರೆ, ದೃಷ್ಟಿ ಆಗ್ದಂಗೆ, ಅಂದರೆ ಈ ಥರ ಕೆನೆಗೆ ಬಟ್ಟೆ ಇಟ್ಟರೆ ಚೆನ್ನಾಗಿರಲ್ವಲ್ಲ ಇವಾಗ, ಅಂದರೆ ಈ ಥರ ಮೇಕಪ್ಸ್ ಎಲ್ಲ ಮಾಡಿಸ್ಕೊಂಡಾಗ, ಅದಕ್ಕೋಸ್ಕರ ಇವಾಗ ನಾನು ಇಲ್ಲಿ ಸೈಡಲ್ಲಿ ಒಂದು ಇದು ದೃಷ್ಟಿ ಚುಕ್ಕೆನ ಇಡ್ತೀನಿ. ಈ ಥರ ಚಿಕ್ಕದಾಗಿಟ್ಟರೆ ಅದು ಒಂಥರ ಲುಕ್ ಥರ ಕಾಣಿಸುತ್ತೆ, ಮತ್ತು ಈ ಥರ ನೋಡೋದಕ್ಕೆ ಕೂಡ ಚೆನ್ನಾಗಿರುತ್ತೆ. ಹಂಸಿಕ ಲಿಪ್ಸ್ಟಿಕ್ ಮುಟ್ಬೇಡ ಆಯಿತಾ? ನೋಡಿ ಇವಾಗ ಇವಳು ಮೇಕಪ್ ಅನ್ನೋದು ಕಂಪ್ಲೀಟಾಗಿ ಫಿನಿಶ್ಡ್ ಆಯಿತು. ನೋಡಿ ಈ ಥರ ಕಾಣಿಸ್ತಾ ಇದ್ದಾಳೆ. ಇವಾಗ ನಿಮ್ಗಿನ್ನ ಸ್ವಲ್ಪ ದೊಡ್ಡ ಸ್ಟಿಕ್ಕರ್ಸ್ ಬೇಕಾದ್ರೆ ದೊಡ್ಡ ಸ್ಟಿಕ್ಕರ್ಸ್ ಕೂಡ ಇಟ್ಕೊಬೋದು. ನಾನು ಇವಳನ್ನ ತೋರಿಸ್ತಾ ಇದ್ದೀನಲ್ವ ಇವಾಗ. ಹಂಸಿಕ ಯಾವಾಗಲೂ ಅಷ್ಟೇ ನೀಟಾಗಿ ರೆಡಿ ಮಾಡಿಸ್ಕೊತಾಳೆ ನಮ್ಮ ಹತ್ರ. ಇವಾಗ ಇದೆಲ್ಲ ಹಂಸಿಕ ಜ್ಯುವೆಲರಿ ಐಟಮ್ಸು ಎಲ್ಲ ರೆಡಿ ಮಾಡಿ ಇಟ್ಟುಬಿಟ್ಟಿದ್ದೀನಿ. ಇವಾಗ ಹಂಸಿಕಾಗೆ ನೀಟಾಗಿ ಜಡೆ ಹಾಕ್ಬಿಡೋಣ. ಹಂಸಿಕಾಗೆ ತುಂಬ ಚಿಕ್ಕ ಕೂದಲಿದೆ ನೋಡಿ, ಇಷ್ಟಿಷ್ಟೇ ಇದೆ ಕೂದಲುಗಳು. ಇದಕ್ಕೋಸ್ಕರ ನಾನು ಹಂಸಿಕಾಗೆ, ಎಷ್ಟೊಂದು ಜನ ಹಂಸಿಕ ಅಂತ ಮಕ್ಳಿಗೆ ಜಡೆನೇ ಹಾಕೋಕ್ಕಾಗಲ್ಲ, ಇನ್ನು ಚಿಕ್ಕದಾಗಿರೋ ಮಕ್ಳಿಗೂ ಇರುತ್ತೆ. ಇನ್ನು ಚಿಕ್ಕ ಕೂದಲಿದ್ರು ಕೂಡ ಈ ಟ್ರಿಕ್ನ ಫಾಲೋ ಆದರೆ ನೀವು ನೀಟಾಗಿ ಇದು ಜಡೆ ಹಾಕ್ಬಿಡ್ಬೋದು. ಸ್ವಲ್ಪ ಅದು ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳಿಗೆ ಜಡೆ ಹಾಕಿದ್ರೆ. ಫಸ್ಟ್ ನಾನು ಹಂಸಿಕಾಗಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ, ಸಿಕ್ ತೊಗೊತಾ ಇದ್ದೀನಿ. ಅದು ಹಂಸಿಕ ಬಾಚಿನ್ಗೆ, ಇದು ಹಂಸಿಕ ಫಿಶ್ ಬಾಚಿನ್ಗೆ. ಇಲ್ಲಿ ಒಡೆದಾಕ್ಬಿಟ್ಟಿದ್ದಾಳೆ ಒಂದೇ ಒಂದು ಇದು ಕಡ್ಡಿನ. ಇಲ್ಲಿ ಇವಾಗ ಈ ಥರ ಏನಾಗುತ್ತೆ, ಈ ಥರ ಉಂಗುರು ಕೂದಲಿರುತ್ತೆ ಮಕ್ಕಳು, ಹುಟ್ಟಿರೋ ಮಕ್ಕಳಿಗಲ್ವಾ, ಹುಟ್ಟಿರೋ ಮಕ್ಕಳು ಸ್ವಲ್ಪ ದೊಡ್ಡಗಾಗಿರೋ ಮಕ್ಕಳಿಗೆ ಈ ಥರ ಸ್ಟ್ರೈಟ್ ಹೇರ್ಸ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಆಲ್ಮೋಸ್ಟ್ ನಾನು ನೋಡಿರೋದಕ್ಕೆಲ್ಲ ಇದರ ಉಂಗುರು ಕೂದಲೇ ಇರುತ್ತಲ್ವ, ಹಿಂಗೆ ನೋಡ್ತಾಯಿದ್ರೆ ಈ ಥರ ನೈಸಾಗೆ ಬಾಚ್ಕೊಂಡು, ಇಲ್ಲಿ ನೀವು ರಾಧೆ ಬೇಕಂದರೆ ಈ ಸೈಡ್ ಹಾಕ್ಕೊಬೇಕು. ಮಾಮೂಲಿ ಜಡೆ ಥರ ಬೇಕಂದರೆ ಈ ಥರ ಸೈಡಲ್ಲೇ ಹಾಕ್ಕೊಬೋದು. ರಾಧೆಗಂದರೆ ಸೈಡಲ್ಲಿ ಹಾಕ್ತೀವಿ ಅಂದರೆ ಮಕ್ಕಳಿಗೆ ಜಡೆ ನೀಟಾಗಿ ಕಾಣಿಸ್ಬೇಕು ಅಲ್ವಾ, ಅದಕ್ಕೋಸ್ಕರ ಅಷ್ಟೇ. ಈಗ ಈ ಥರ ಸ್ವಲ್ಪ ನೀಟಾಗಿ ಟೈಟಾಗಿ ಜಡೆನ ಹಾಕ್ಕೊತೀನಿ. ಇದು ಸಣ್ಣ ಬ್ಯಾಂಡ್ಸ್ ಇದ್ದರೆ ಆಲ್ಮೋಸ್ಟ್ ಟ್ರೈ ಮಾಡಿ ಸಣ್ಣ ಬ್ಯಾಂಡ್ಸ್ನ ತೊಗೊಳೋದಕ್ಕೆ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬ್ಯಾಂಡ್ಸ್ ಹಾಕಬೇಡಿ, ಯಾಕೆಂದರೆ ಪ್ಲಾಸ್ಟಿಕ್ ಬ್ಯಾಂಡ್ಸ್ ಹಾಕಿದ್ರೆ ಚಿಕ್ಕ ಮಕ್ಕಳಿಗೆ ಜುಟ್ಟು ಕಿತ್ಬಿಡುತ್ತೆ. ಈಗ ಈ ಥರ ಟೈಟಾಗೆ ಈ ಥರ ಒಂದು ಹಿಂದೆಗಡೆ ಜುಟ್ಟನ್ನ ಹಾಕಿದ್ದೀನಿ. ಈ ಜುಟ್ಟಲ್ಲಿ ಸ್ವಲ್ಪ ಸ್ಪೇಸ್ ಬಿಡಿ ಬ್ಯಾಂಡಲ್ಲಿ. ಈ ಸ್ಪೇಸ್ ಬಿಟ್ಟಿರೋ ಕಡೆ ಇದು ಈ ಜಡೆ ಇರುತ್ತಲ್ಲ, ಈ ಥರ ಪ್ಲೈನ್ ಜಡೆನ ತೊಗೊಂಡು ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಇಲ್ಲಿ ಹಾಕಿಬಿಟ್ಟು ಈ ಜಡೆ ಜೊತೆ ಅವಳ ಮಾಮೂಲಿ ಕೂದಲು ಕೂಡ ಟೈಅಪ್ನ ಮಾಡ್ಕೊಳಕ್ಕೆ ಹಾಕ್ಕೊಂಡ್ಬಿಡಿ. ಓಕೆ, ಟೈಅಪ್ ಆದ್ರೇ ಅದು ಸರಿ. ಓಕೆ, ಈ ಥರ ಮಾಡಿದ್ರೆ ಟೈಟಾಗೆ ಮಕ್ಕಳಿಗಿರುತ್ತೆ. ಓಕೆ, ಅದ್ಯಾಕೋ ಸಣ್ಣ ಆಗೋಯ್ತು, ಯಾಕೆ ಅಂತ ಗೊತ್ತಾಗ್ತಿಲ್ಲ. ನಿಮಿಷ ರೀ. ಇವಾಗ ಬಂದ್ಬಿಟ್ಟು ಹಂಸಿಕಾಗೆ ಈ ಥರ ಕಾಣಿಸ್ಬಿಡುತ್ತೆ, ಈ ಥರ ಇದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಟೈಟಾಗಿರೋ ಕ್ಲಿಪ್ಸ್ನ ತೊಗೊಂಡು ಕ್ಲಿಪ್ನ ಹಾಕ್ತೀನಿ. ಈ ಮಕ್ಕಳಿಗೆ ಬಂದ್ಬಿಟ್ಟು ಇದು ಸುಜಾತ ಪಿನ್ಸ್ ಹಾಕೋಕ್ಕೆ ಆಗೋದಿಲ್ಲ, ಯಾವಾಗಲೂ ಚಿಟ್ಪಟ್ ಪಿನ್ಸೇ ಹಾಕಬೇಕಾಗುತ್ತೆ. ಮಾಮೂಲಿ ಎಕ್ಸ್ಟ್ರಾ ಕೂದಲಿಗೆ ಹಾಕಿದ್ದೀನಿ ಆ ಥರ. ಇವಾಗ ಇದು ಇನ್ನೊಂದು ಈ ಥರ ಅದೇ ಅದು ದಪ್ಪ ಕೂದಲಿದೆಯಲ್ಲ, ಅದಕ್ಕೆ ಹಾಕಿ ಟೈಟ್ ಮಾಡ್ಬೋದು, ಇಲ್ಲಾಂದರೆ ಬೇಡ. ಓಕೆ, ಇದು ಬ್ಯಾಂಡ್ ಜೊತೆನೇ ಟೈಟಾಗೆ ಹಾಕ್ಬಿಡ್ಬೋದು ನೀಟಾಗಿ. ನಮ್ಮ ಹಂಸಿಕಾಗೆ ಅಂತ ಇದ್ದಾಳೆ, ನಾನು ಜುಟ್ಟು ಎಳಿತಾ ಇದ್ದೀನಲ್ವ ಅದಕ್ಕೆ. ನೋಡಿ ಇಷ್ಟೊತ್ತು ಜುಟ್ಟು ಎಳೆದ್ರೆ ಕೂಡ ಒಂದು ಸ್ವಲ್ಪನೂ ಹರಲಿಲ್ಲ ಹಂಸಿಕ. ಈಗ ಈ ಥರ ಯಾವುದಾದ್ರೂ ಆರ್ಟಿಫಿಷಿಯಲ್ ಫ್ಲವರ್ಸ್ ಅಥವಾ ರಿಯಲ್ ಫ್ಲವರ್ಸ್ ಯಾವುದೋ ಒಂದು ಇದ್ರೂ ಹಾಕ್ಬಿಡ್ಬೋದು. ಓಕೆ, ಫಸ್ಟೇ ಟೈ ಮಾಡಬೇಕು, ಯಾಕೆಂದರೆ ಆಮೇಲೆ ಆಗೋದಿಲ್ಲ ಟೈ ಮಾಡೋಕ್ಕೆ ಕೆಳಗಡೆ.
ಅದಕ್ಕೋಸ್ಕರ. ಓಕೆ, ಈ ಥರ ಟೈ ಆಯಿತಾ? ಟೈ ಆದಮೇಲೆ ಇಲ್ಲೇ ಮೇಲ್ಗಡೆನೆ ಒಂದು ಕ್ಲಿಪ್ ತೊಗೊಂಡು ಆ ಕ್ಲಿಪ್ಪು ಆ ಫ್ಲವರ್ಸ್ಗೆ ಅಟ್ಯಾಚ್ ಮಾಡಿ ಒಂದು ಕ್ಲಿಪ್ನ ಹಾಕ್ಕೊಂಡ್ಬಿಡ್ಬೇಕು. ಇದು ಈ ಫ್ಲವರ್ಸ್ ಹಾಕೋದ್ರಿಂದ ಸ್ವಲ್ಪ ದಪ್ಪ ಕಾಣಿಸುತ್ತೆ. ಇದು ಚೆನ್ನಾಗಿ ಆವಾಗ ಬಂದ್ಬಿಟ್ಟು ನಿಮಗೆ ಅದು ಕವರ್ ಆಗ್ಬಿಡುತ್ತೆ. ಒಳಗಡೆ ಇರುತ್ತಲ್ಲ ಅದು ನೀಟಾಗಿ ಆಚೆ ಕಾಣಿಸ್ದಂಗೆ ನೀಟಾಗೆ ಕವರ್ ಆಗುತ್ತೆ. ಇದು ನೋಡ್ತಾ ಇದ್ದೀರಲ್ವ ಇವಾಗ ಎಷ್ಟು ಚೆನ್ನಾಗಿ ರೆಡಿ ಆದ್ಲು. ಇದು ಈ ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನು ತೆಗೆದುಬಿಡ್ಬೋದು. ಓಕೆನಾ? ಇವಾಗ ಹಂಸಿಕಾಯಿ ಸೈಡು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಹಂಸಿಕಾಗೆ ಜಡೆ ರೆಡಿ ಆಯಿತು. ಇವಾಗ ಮುಂದೆ ಸೆಟ್ ಮಾಡಬೇಕು. ಮುಂದೆನೇ ತುಂಬ ಪ್ರಾಬ್ಲಮ್ ಆಗುತ್ತೆ. ಕುಚ್ಚೋಳೆ ಇದು ಹಂಸಿಕಾಗೆ ಸ್ವಲ್ಪ ಮೂಡ್ ಹೋಯ್ತು, ಯಾಕೆಂದರೆ ಅವಳಿಗೆ ಸೆಟ್ ಮಾಡಬೇಕಲ್ವ, ಅದಕ್ಕೆ ಹೇಳಿದ್ದೆ. ಈಗ ಇದು ಏನೇ ಮಾಡಿದ್ರು, ನೀವು ಏನೇ ತಪ್ಪು ಮಾಡೋದು ಕೂಡ ಇಲ್ಲಿ ಮುಂದೆಗಡೆ ಕೂದಲು ಅನ್ನೋದು ಬಂದೇ ಬರುತ್ತೆ. ಅದಕ್ಕೆ ಒಂದು ಸೈಡ್ ತೊಗೊಂಡು ಕೂದಲನ್ನೆಲ್ಲ ಈ ಥರ ಕ್ಲಿಪ್ ಮುಖಾಂತರ ನೀಟಾಗೆ ಒಂದು ಕಡೆ ಹಾಕಿ ನಾನು ಈ ಥರ ದಪ್ಪ ಪಿನ್ಸೆ ತೊಗೊತಿದ್ದೀನಿ ನೋಡಿ. ಇವಾಗ ಹಂಸಿಕಾಗೆ ಇಲ್ಲಿ ನಾನು ಬೈತಲೆ ಬೊಟ್ಟು ಕೂಡ ಇಡ್ಬೋದು, ದರ್ ಈಸ್ ನೋ ಪ್ರಾಬ್ಲಮ್. ಫಸ್ಟು ಹಂಸಿಕಾಗೆ ವಾಲೆ ಹಾಕ್ಬಿಡೋಣ. ವಾಲೆನ ನಮ್ಮ ಹಂಸಿಕ ಕಡ್ಲ ಅಂತ ಕರೀತಾಳೆ. ಇದು ಪ್ರೆಸ್ಸಿಂಗ್ ವಾಲೆ ಬಂದ್ಬಿಟ್ಟು ಕಿವಿ ಚುಚ್ಚಿಸಿಲ್ದಿಲ್ದಿರೋ ಮಕ್ಕಳಿಗೆ ಹಾಕುವಂಥದ್ದು. ಇದು ಕಿವಿ ಚುಚ್ಚಿರಲಿಲ್ಲ ಅಂದರೂ ಕೂಡ ಸಿಗುತ್ತೆ. ಇದು ಎಂಥ ಎಳೆ ಮಕ್ಕಳು ಕೂಡ ಹಾಕ್ಬೋದು, ಚೂರು ನೋವಾಗೋದಿಲ್ಲ. ಈ ಥರ ಎಕ್ಸ್ಟ್ರಾ ಕೂದಲೆಲ್ಲ ಇರುತ್ತಲ್ವ, ಈ ಥರ ಎಕ್ಸ್ಟ್ರಾ ಕೂದಲಿಗೆಲ್ಲ ಚಿಕ್ಕ ಪಿನ್ಸ್ ತೊಗೊಂಡು ಚಿಕ್ಕ ಪಿನ್ಸ್ನ ಹಾಕ್ಕೊತೀನಿ. ನೋಡ್ತಾ ಇದ್ದೀರಲ್ವ, ಒಂದು ನಿಮಿಷ ಕೆಳಗಡೆ ಎಲ್ಲ ಅಳಿಸ್ಕೊಂಡ್ಬಿಟ್ಟಿದ್ದಾಳೆ. ಇವಾಗ ಹಂಸಿಕಾಗೆ ಸೈಡ್ ಬೊಟ್ಟು ಅಳಿಸ್ಕೊಂಡ್ಬಿಟ್ಟಿದ್ಲಲ್ಲ, ವಾಶ್ ಮಾಡ್ಕೊಂಬಂದು ಇವಾಗ ಮತ್ತೆ ಇಡ್ತೀನಿ ಸಣ್ಣಕ್ಕೆ. ಈ ಥರ ತೋರ್ಸು ಹಂಸಿಕಾ, ನೋಡ್ತಿದ್ದೀರ ಇಷ್ಟೇ ಇಡಬೇಕು. ಎಕ್ಸ್ಟ್ರಾ ದಪ್ಪನೇ ಆಯಿತು, ಬಟ್ ಪರವಾಗಿಲ್ಲ. ಇವಾಗ ಹಂಸಿಕಾನ ಹತ್ರ ತೊಗೊಂಡು ಕುಚ್ಚು. ಇವಾಗ ಇಲ್ಲಿ ಬೈತಲೆ ಬೊಟ್ಟನ್ನ ಹಾಕ್ತೀನಿ. ಸ್ವಲ್ಪ ದಪ್ಪ ಇರೋದೇ ತೊಗೊಂಡಿದ್ದೀನಿ, ಚೆನ್ನಾಗಿ ಕಾಣಿಸ್ತಾಳೆ. ಓಕೆ, ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಹಂಸಿಕಾ ನೋಡೋದಕ್ಕೆ. ಇವಾಗ ಹಂಸಿಕಾಗೆ ಮೇನ್ ಟ್ವಿಸ್ಟು ಈ ಥರ ಈ ಸರ ಹಾಕೋದು. ಹಂಸಿಕಾಗೆ ಜಡೆಯಲ್ಲಿ ಆಟಾಡೋದು ಇಷ್ಟ ಅಲ್ವಾ ಹಂಸಿಕಾ? ಈ ಥರ ಒಂದು ಸ್ಟೆಪ್ಸ್ ಸರನ ತೊಗೊಂಡಿದ್ದೀನಿ. ಸ್ಟೆಪ್ಸ್ ಸರನ, ಅದೇ ಸ್ಟೆಪ್ಸ್ ಸರನ ಹಾಕ್ಬಿಡ್ತೀನಿ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಹಂಸಿಕಾಗೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಈ ಡಾಬ್ ಬರುತ್ತೆ. ಡಾಬ್ ಅಂತ ಇರ್ತಾಳೆ ಹಂಸಿಕಾ. ಇವಾಗ ಡಾಬ್ ಹಾಕ್ಬಿಡೋಣ. ಡಾಬ್ ಮೇಕಪ್. ಇಲ್ಲಿ ಇದು ಬ್ಲೌಸು, ಇದು ಸೇಮ್ ಕಲರ್ ಆಗಿಬಿಟ್ಟಿದೆ. ಇದು ಈ ಥರ ಡಾಬ್ನ ಹಾಕಿ ಹಿಂದೆಗಡೆ ವಿತ್ ಜಡೆ ಅಲ್ಲ, ವಿಥೌಟ್ ಜಡೆಗೆ ನಾನು ಕಟ್ತೀನಿ. ಹಂಸಿಕಾದು ಇಲ್ಲಿ ಸೈಡ್ ಚುಕ್ಕೆನ ಇಟ್ಟಿದ್ದೀನಿ. ಈಗ ಹಂಸಿಕಾಗೆ ಬಳೆನ ಸೆಟ್ ಮಾಡಿಬಿಟ್ಟು ಬಳೆನ ಹಾಕ್ತೀನಿ. ಓಕೆ, ಹಂಸಿಕಾ ಬಳೆನೂ ಕೂಡ ಹಾಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇದೆ. ಈ ಥರ ಸಿಕ್ಸ್ ಬಳೆಗೆ ಮಧ್ಯಕ್ಕೆ ಒಂದು ಈ ಥರ ಹಾಕಿ ಸೇಮ್ ಮ್ಯಾಚಿಂಗ್ ಹಾಕೋ ಥರನೇ ಈ ಥರ ಬಳೆನ ತೊಗೊಂಡು ಮಾಡ್ತಾಯಿದ್ದೀನಿ. ನಾನು ಪರ್ಪಲ್ ಕಲರು ಆಚೆ ಕಡೆ ಸಿಕ್ಕಲಿಲ್ಲ, ಬಟ್ ಸಿಕ್ಕಿದ್ರೂ ಕೂಡ ಒಂಥರ ನನಗೆ ಇಷ್ಟನೇ ಆಗಲಿಲ್ಲ. ಅದಕ್ಕೋಸ್ಕರ ನಾನು ಈ ಬ್ಲೂ ಕಲರ್ ತೊಗೊಂಡಿದ್ದೀನಿ, ಸ್ವಲ್ಪ ಡಾರ್ಕ್ ಬ್ಲೂ. ಮ್ಯಾಚಿಂಗ್ ಆಗುತ್ತೆ, ಪರವಾಗಿಲ್ಲ, ಏನಾಗಲ್ಲ. ಇದೇ ಥರ ನಾನು ಇನ್ನೊಂದು ಸೈಡಿಗೆ ಕೂಡ ಹಾಕ್ಕೊಬೋದು. 3 ಬಳೆ ತೊಗೊಂಡು ಈ ಥರ. ಇವಾಗ ಇದು 3 ತೋರಿಸ್ತೀನಿ. 3 ಮತ್ತು ಇದೊಂದು ಬಳೆ 3. ಈಗ 3
ಬಳೆನ ತೊಗೊಂಡು ಮಾಡ್ತೀನಿ. 8 ಬಳೆ ಆದರೆ 4 ತೊಗೊಂಡು ಮಧ್ಯಕ್ಕೊಂದು ಹಾಕ್ಬಿಟ್ಟು ಹಾಕ್ಬೋದು. ನಾನಿಲ್ಲೇನು ಜಾಸ್ತಿ ಹಾಕ್ತಿಲ್ಲ. ಓಕೆ, ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಹಂಸಿಕ ರೆಡಿ ಮಾಡಿಸ್ಕೊಂಡ್ಲು. ಬಟ್ ಇವಳು ಹಠ ಮಾಡ್ತಾಳೆ, ಇಲ್ಲ ಅಂತ ಅಲ್ಲ, ಅಂದರೆ ಬೇರೆ ಮಕ್ಕಳಷ್ಟು ತೀಟೆ ಮಾಡಿಬಿಟ್ಟು ಹಠ ಮಾಡೋದಿಲ್ಲ. ಯಾವಾಗಲೂ ನೀಟಾಗಿ ಸ್ವಲ್ಪ ನೀಟಾಗೇ ರೆಡಿ ಮಾಡಿಸ್ಕೊತಾಳೆ. ಇವಳ ಫುಲ್ ಔಟ್ಫಿಟ್ನ ತೋರಿಸ್ತೀನಿ. ಹಂಸಿಕಾ ಫುಲ್ಲು ಔಟ್ಫಿಟ್ಟು. ಅವಳು ಓಡೋಗ್ತಾ ಇದ್ದಾಳೆ. ಅವಳಿಗೆ ಚಾಕ್ಲೇಟ್ ತಂದರು, ಅದಕ್ಕೋಸ್ಕರ ಓಡೋಗ್ತಾ ಇದ್ದಾಳೆ ಅಷ್ಟೇ. ಇದು ಜಡೆ. ತುಂಬ ಚೆನ್ನಾಗಿ ರೆಡಿ ಆದ್ಲು ಹಂಸಿಕಾ. ಎಲ್ಲರಿಗೂ ಬಾಯ್ ಹೇಳ್ತಾಳೆ. ಬಾಯ್ ಹೇಳ ಹಂಸಿಕಾ. ನೆಕ್ಸ್ಟ್ ಟೈಮ್ ಮೀಟ್ ಯು. ಓಕೆನಾ? ಬಾಯ್.